ಇನ್ನು ಭೂಕಂಪದ ತೀವ್ರತೆಯನ್ನ ಅಥವಾ ಭೀಕರತೆಯನ್ನ ಚಂದನ ಅನ್ನೋರು ಕಟ್ಟಿಕೊಟ್ಟಿದ್ದಾರೆ. ನಿನ್ನೆ ನಾವು ಹಣ್ಣು ತಿನ್ನೋ ಸಂದರ್ಭದಲ್ಲಿ ತಲೆ ಸುತ್ತೋ ರೀತಿಯಲ್ಲಾಯಿತು. ಮನೆಯಿಂದ ಆಚೆ ಬಂದು ನೋಡಿದರೆ ಕಾರುಗಳು ಕೂಡ ಶೇಕ್ ಆಗ್ತಾ ಇತ್ತು. ಮತ್ತು ಬ್ಯಾಂಕಾಕ್ನಲ್ಲಿದ್ದಂಥ ಚಂದನ ಅವರು ವಿವರಿಸಿದ್ದಾರೆ ಏನಾಯಿತು ಅನ್ನೋದನ್ನು. ಬ್ಯಾಂಕಾಕ್ ಸರ್ಕಾರದಿಂದ ಎಲ್ಲರಿಗೂ ಮಾಹಿತಿ ಬಂತು, ಭೂಕಂಪ ಆಗ್ತಾ ಇದೆ, ಮನೆಯಿಂದ ಆಚೆ ಬನ್ನಿ ಅನ್ನುವಂಥ ಮಾಹಿತಿ ಬಂತು ಅಂತ ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಚಂದನ. ನಮಸ್ತೆ ಎಲ್ಲರಿಗೂ. ನಾವೀಗ ಬ್ಯಾಂಕಾಕಲ್ಲಿದ್ದೀವಿ. ನಿನ್ನೆ ಮಧ್ಯಾಹ್ನ ನನಗೆ ಅರ್ಥ್ವೇಕ್ ಎಕ್ಸ್ಪೀರಿಯನ್ಸ್ ಆಯಿತು. ಸಡನ್ನಾಗಿ ಎಲ್ಲರೂ ಕುತ್ಕೊಂಡು ಹಣ್ಣು ತಿಂತಾ ಇದ್ವಿ. ತಲೆ ಸುತ್ತದಂಗೆ ಆಯಿತು. ಯಾಕೆ ಹೀಗೆ ಆಗ್ತಾ ಇದೆ ಅಂತ ಅನ್ಕೊಂಡಷ್ಟೊತ್ತಿಗೆ ನಮ್ಮ ಇನ್ಲೋನು ಹಾಗೆ ಅಂದರು, ತಲೆ ಸುತ್ತಾ ಇದೆ ಅಂತ. ಆ್ಯಂಡ್ ಸಡನ್ ನಮ್ಮ ಹಸ್ಬೆಂಡ್ ಹಾಗೆ ಹೇಳಿದ್ರು ತಲೆ ಸುತ್ತಾ ಇದೆ ಅಂತ. ಸಡನ್ನಾಗಿ 3 ಜನಕ್ಕೆ ಯಾಕೆ ತಲೆ ಸುತ್ತಾ ಇದೆ ಅಂತ ಅಂದ್ಕೊಂಡಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ರೆಕಗ್ನೈಸ್ ಮಾಡಿದ್ರು. ಮೋಸ್ಟ್ಲಿ ಅರ್ಥ್ವೇಕ್ ಅನಿಸುತ್ತೆ, ಫಸ್ಟು ಆಚೆ ಹೋಗೋಣ ಅಂತ ಇಮಿಡಿಯೇಟ್ಲಿ ನಾವು ಗೇಟಿಂದ ಆಚೆ ಹೋಗ್ಬಿಟ್ವಿ. ಒಂದೇನು ಗುಡ್ ಥಿಂಗ್ ಅಂದರೆ ನಾವು ಇಂಡಿಪೆಂಡೆಂಟಲ್ ಹೌಸಲ್ಲಿದ್ದೀವಿ. ಸೊ ಇಮಿಡಿಯೇಟ್ಲಿ ಆಚೆ ಬಂದುಬಿಟ್ವಿ. ಆಚೆ ಬಂದು ನಿಂತ್ಕೊತೀವಿ, ಕಾರ್ ಶೇಕ್ ಆಗ್ತಾ ಇದೆ. ನೋಡ್ಬಿಟ್ಟು ಹೆದರಿಕೆ ಆಯಿತು. ಆಮೇಲೆ ಗೇಟ್ ಆಚೆ ನಿಂತ್ಕೊಂಡ್ಬಿಟ್ವಿ. ಆಮೇಲೆ 1-2 ಫ್ಯಾಮಿಲಿ ಒಂದು ಸಣ್ಣ ಮಗುನ ಕರ್ಕೊಂಡು ಅವರು ಆಚೆ ಬಂದರು. ಮೇ ಬಿ ಅವ್ರಿಗೂ ಗೊತ್ತಾಯಿತು ಅನಿಸುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಗೌರ್ಮೆಂಟಿಂದ ಮೆಸೇಜ್ ಬಂತು ನಮಗೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇರೋರು ಕಾಲ್ ಮಾಡಿ ಹೇಳಿದ್ರು, ಈ ಥರ ಅಲರ್ಟ್ ಇದೆ, ಮತ್ತೆ ಜೋರಾಗಿ ಆಗೋ ಚಾನ್ಸಸ್ ಇದೆ 2:30ಗೆ. ಸೊ ಎಲ್ಲ ಮನೆಯಿಂದ ಆಚೆ ಬಂದುಬಿಡಿ ಅಂತ. ನಾವೇನು ಮಾಡಿದ್ವಿ, ತುಂಬಾ ಹಾಟ್ ಇದೆ, ಫಸ್ಟು ಹೊರಗಡೆ ಹೋದಾಗ ನಿಲ್ಲಕ್ಕೆ ಆಗಲಿಲ್ಲ. ಅದಕ್ಕೆ ಛತ್ರಿ ತೊಗೊಂಡು ಹೊರಗಡೆ ಹೋಗ್ಬಿಟ್ವಿ. ಎಲ್ಲ ಫುಲ್ ಫ್ಯಾಮಿಲಿ ಹೊರಗಡೆ ನಿಂತ್ಕೊಂಡ್ವಿ. ಆ್ಯಕ್ಚುಲಿ ತುಂಬ ಜೋರಾಗಿದೆ ಅಂತ ನಮಗೆ ಗೊತ್ತಾಗಲಿಲ್ಲ, ಬರೀ ತಲೆ ಸುತ್ತಿದ್ದಷ್ಟೇ. ಬೇರೆ ಕಡೆ ಎಲ್ಲ ತುಂಬ ಎಫೆಕ್ಟ್ ಆಗಿದೆ. ವಿಡಿಯೋಸು ಅದು ಇದು ಆಮೇಲೆ ಶೇರ್ ಮಾಡಿ ನೋಡಿದ ಮೇಲೆ ಗೊತ್ತಾಯಿತು ತುಂಬ ಜೋರಾಗಿದೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.